ನಮಸ್ತೆ ಎಲ್ಲರಿಗೂ. ನಾನಿವತ್ತು ಹುರುಳಿಕಾಳಿನ ಚಟ್ನಿ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಕುಚ್ಚಲಕ್ಕಿ ಗಂಜಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್. ನಾನು ಅದಕ್ಕೆ ಇಷ್ಟು ಹುರುಳಿಯನ್ನು ತಗೊಂಡಿದ್ದೀನಿ ನೋಡಿ. ಇದು ಹುರುಳಿಕಾಳು, ಇಂಗ್ಲೀಷಲ್ಲಿ ಹಾರ್ಸ್ ಗ್ರೈನ್ ಅಂತ ಹೇಳ್ತಾರೆ. ಆದಮೇಲೆ ಒಂದು ಪ್ಯಾನನ್ನು ತಗೊಂಡು ಅದನ್ನು ಹುರ್ಕೊಳ್ಬೇಕು. ಪ್ಯಾನ್ ಬಿಸಿ ಆದಮೇಲೆ ಹುರುಳಿಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು, ಅದು ಚಟಪಟ ಅಂತೇಳಿ ಆಗುತ್ತೆ ನೋಡಿ. ಅದು ಅವರೆಗೆ ಫ್ರೈ ಮಾಡಿಕೊಳ್ಬೇಕು ನೋಡಿ. ಚಟಪಟ ಆರ್ತಾ ಇದೆ ನೋಡಿ. ಹುರುಳಿಕಾಳು ಆಹಾರದಲ್ಲಿ ಫ್ರೈ ಮಾಡಿಕೊಳ್ಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಒಂದು ಸೈಡಿಗೆ ತಟ್ಟೆಯಲ್ಲಿ ಹಾಕ್ಕೊಳ್ಬೇಕು. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ಗಂಜಿ ಜೊತೆ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಒಂದೊಂದು ಸಲ ಎಲ್ಲ ತರಕಾರಿ ಸಾಂಬಾರೆಲ್ಲ ಮಾಡಿ ನಮಗೆ ಬೇಜಾರಾಗಿರುತ್ತೆ. ಆ ಟೈಮಲ್ಲಿ ಈ ಥರ ಮಾಡಿ ತಿಂದರೆ ತುಂಬಾ ರುಚಿಯಾಗುತ್ತೆ. ಗಂಜಿ ಮತ್ತು ಚಟ್ನಿ ತುಂಬಾ ಬೆಸ್ಟ್ ಕಾಂಬಿನೇಷನ್. ಚೆನ್ನಾಗಿ ಹುರ್ಕೊಳ್ಬೇಕು, ಅದು ಚಟಪಟ ಚಟಪಕ್ಕೆ ಅಂತೇಳಿ ಎಲ್ಲನೂ ಸಿಡಿಯುತ್ತೆ ನೋಡಿ. ಗ್ಯಾಸ್ ಆಫ್ ಮಾಡಿದ ಮೇಲೂ ಸಿಡಿತಾ ಇದೆ. ಆಮೇಲೆ ನಾನು ಇದನ್ನೊಂದು ತಟ್ಟೆಗೆ ಹಾಕ್ಕೊಳ್ತಿದ್ದೀನಿ, ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ನೋಡಿ. ಇಷ್ಟು ಫ್ರೈ ಆಗಬೇಕು. ಆಮೇಲೆ ತೆಂಗಿನಕಾಯಿ ತುರ್ಕೊಳ್ಬೇಕು. ನಾನೊಂದು ಇಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ 3 ಕಾಯಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಆಮೇಲೆ 2 ಬೆಳ್ಳುಳ್ಳಿ, ಆಮೇಲೆ ಸಣ್ಣ ಹುಣಸೆ ಹುಳಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ನಾನು ಮತ್ತೆ ಇದನ್ನು ಹುರುಳಿಕಾಳನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ವಾಶ್ ಮಾಡ್ಕೊಳ್ಬೇಕು. ಆವಾಗ ಅದರಲ್ಲಿ ಕಲ್ಲು ಏನಾದರೂ ಇದ್ದರೆ ಹೋಗುತ್ತೆ. ಹುರುಳಿಕಾಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದು ತುಂಬ ನೀರಾಗಿ ಎಲ್ಲ ಚಟ್ನಿ ಮಾಡಬಾರ್ದು. ನಾವು ದೋಸೆಗೆಲ್ಲಾದರೆ ತುಂಬ ನೀರಾಗಿ ಚಟ್ನಿ ಮಾಡ್ಕೊಳ್ತೇವೆ. ಉಪ್ಪು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು. ಆಮೇಲೆ ಮಿಕ್ಸಿ ಜಾರ್ ತಗೊಂಡು ಈ ಎಲ್ಲ ಹುರುಳಿಕಾಳು, ತೆಂಗಿನ ತುರಿ ಎಲ್ಲವನ್ನು ಹಾಕ್ಕೊಳ್ಬೇಕು. ಸಣ್ಣ ಜಾರ್ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕಿ ಈ ಥರ ರುಬ್ಕೊಳ್ಬೇಕು ನೋಡಿ. ಇಷ್ಟು ಗಟ್ಟಿ ಇರಬೇಕು. ಈ ಥರ ಇಷ್ಟು ಗಟ್ಟಿ ಗಟ್ಟಿ ಇರಬೇಕು. ಆಮೇಲೆ ಇನ್ನು ಉಳಿದ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ, ಹುರುಳಿಕಾಳು ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ. ಇಷ್ಟು ಗಟ್ಟಿ ಇರಬೇಕು ನೋಡಿ. ಇಷ್ಟು ಗಟ್ಟಿ ಇದ್ದರೆ ಗಂಜಿ ಜೊತೆ ತುಂಬಾ ರುಚಿಯಾಗುತ್ತೆ. ಸ್ವಲ್ಪ ಊಟ ಮಾಡುವವರು ಜಾಸ್ತಿ ಊಟ ಮಾಡ್ತಾರೆ ಈ ಚಟ್ನಿ ಜೊತೆ. ಆಮೇಲೆ ಅಂದರೆ 2 ಸಲ ನಾನು ಮಿಕ್ಸಿ ಮಾಡ್ಕೊಂಡೆಲ್ಲ, ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ. ಇಷ್ಟು ಗಟ್ಟಿಯಾಗಿ ಇಷ್ಟು ಚೆನ್ನಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಆಮೇಲೆ ಗಂಜಿ, ಕುಚ್ಚಲಕ್ಕಿ ಗಂಜಿ ಜೊತೆ ತುಂಬಾ ಚೆನ್ನಾಗಾಗುತ್ತೆ. ಒಂದು ಬಟ್ಲಿಗೆ ಗಂಜಿ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಗಂಜಿ ಜೊತೆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಒಂದೇ ರುಚಿ ತಿಂದು ತಿಂದು ಬೇಜಾರಾಗಿರುವಾಗ ಈ ಥರ ಒಮ್ಮೆ ಮಾಡಿ ಟ್ರೈ ಮಾಡಿ. ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಇದು ತುಂಬಾ ಮುಂಚಿನ ಕಾಲದ ರೆಸಿಪಿ ಅಂತಲೇ ಹೇಳ್ಬೋದು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.